ಹಾಲೆಲುಯಾ, ಪ್ರೇಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಳೆಲುಪಿಸಿಕೊಡೋಣ. ಅದೇ ನಿನ್ನೆ ಓದಿದ ಗ್ರಂಥವೇ ಮಲಾಕಿಯ ಬರೆದ ಪತ್ರಿಕೆ. ಅದರಲ್ಲಿ 3ನೇ ಅಧ್ಯಾಯ 7ನೇ ವಚನವಾಗಿದೆ. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ನೀವು ಅನುಸರಿಸಲಿಲ್ಲ. ಹಾಲೆಲುಯಾ. ನಮ್ಮ ಪಿತೃಗಳ ಕಾಲದಿಂದಲೂ ದೇವರ ಆಜ್ಞೆಗಳನ್ನು ನಾವು ಕೈಗೊಳ್ಳಲಿಲ್ಲ, ವಾಕ್ಯ ಅನುಸರಿಸಲಿಲ್ಲ, ಪ್ರಾರ್ಥನೆ ಸರಿಯಾಗಿ ಮಾಡಲಿಲ್ಲ, ದೇವರ ಕಡೆಗೆ ತಿರುಗಲೇ ಇಲ್ಲ ಅಂತ ದೇವರು ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಪ್ರಿಯರೇ, ಯಾವ್ದ್ರೊಳಗೆ ನಾವು ಹಿಂಜಾರಿ ಹೋಗಿದ್ದೇವೆ ಎಂಬುದಾಗಿ ನಾವಿಲ್ಲ ಕೆಳಗಡೆ ನೋಡೋಣ. ನೀವು ಅನುಸರಿಸಿಲ್ಲ, ನೀವು ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಹಾಲೆಲೂಯಾ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನಾವು ದೇವರನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನಾವು ಹೇಗೋ ಜೀವಿಸಿದ್ವಿ, ಹೇಗೋ ಬಂದ್ವಿ ಪ್ರಿಯರೇ. ಹಾಲೆಲೂಯಾ. ದೇವರ ವಿಧಿಗಳನ್ನೇ ಗೊತ್ತಿಲ್ಲ, ದೇವರ ಧರ್ಮಶಾಸ್ತ್ರ ಗೊತ್ತಿಲ್ಲ, ದೇವರ ವಾಕ್ಯ ಕೇಳಲಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ, ಉಪವಾಸ ಮಾಡಲಿಲ್ಲ, ಆಲಯಕ್ಕೆ ಹೋಗ್ಲಿಲ್ಲ. ಈ ಭೂಮಿ ಮೇಲೆ ನಮಗಿಷ್ಟ ಬಂದ ರೀತಿ ನಾವು ಜೀವಿಸಿದ್ದೀವಲ್ಲ, ಅದಕ್ಕೆ ಹೇಳ್ತಾರೆ ದೇವರು, ನನ್ನ ವಿಧಿಗಳಿಗೆ ನೀವು ನನ್ನ ವಾಕ್ಯಕ್ಕೆ ನೀವು ಕೈಗೊಂಡು ನಡೆಯಲಿಲ್ಲ, ನೀವು ನನ್ನ ಮಾತು ಕೇಳಲಿಲ್ಲ. ಹಾಲೆಲೂಯಾ. ಇಲ್ಲ, ಅದನ್ನೇ ಬರೆಯಲ್ಪಟ್ಟಿದೆ ನೋಡಿ. ಮತ್ತೊಂದು ಮೇಲೆ ಮತ್ತೆ ಹೊಸದಾಗಿ ಒಂದು ವಾಕ್ಯ, ಅದೇ ವಾಕ್ಯನ ಓದಿಕೊಳ್ತೀನಿ. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ. ನೋಡಿ, ದೇವರ ಮಾತನ್ನ ನಾವು ಕೇಳಲಿಲ್ಲ, ನಾವು ದೇವರ ಮಾತನ್ನ ಸೈಡಿಗೆ ಇಟ್ಬಿಟ್ಟು ನಾವು ನಡೀತಾ ಇದ್ದೀವಿ ಅಂತ ಅರ್ಥ. ಅದಕ್ಕೆ ದೇವರು ಕ್ಷಮಾ ಮಾಡಿ, ನೀವು ನನ್ನ ಕಡೆ ತಿರುಗಿದರೆ ಪುನಃ ನಾನು ನಿಮ್ಮ ಕಡೆಗೆ ತಿರುಗುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ದೇವರು ಮಾತು ಕೊಡ್ತಾ ಇದ್ದಾರೆ, ನನ್ನ ಮಾತು ಇದು. ನೀವು ನನ್ನ ಕಡೆಗೆ ತಿರುಗಿಕೊಂಡರೆ ನಾನು ಪುನಃ ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು. ಹಾಲೆಲೂಯಾ. ಇದು ಆಕಾಶ ಭೂಮಿ ಅಳಿದು ಹೋಗ್ಬೋದು, ಆದರೆ ದೇವರ ಮಾತು ಎಂದು ಅಳಿಯುವುದೇ ಇಲ್ಲ. ಒಂದು ವೇಳೆ ಮನುಷ್ಯ ಕೊಟ್ಟ ಮಾತು ವ್ಯರ್ಥ ಆಗ್ಬೋದು, ಸುಳ್ಳಾಗ್ಬೋದು, ಆದರೆ ದೇವರ ಮಾತು ಎಂದಿಗೂ ಹಾಗೆ ಆಗುವುದಿಲ್ಲ ಪ್ರಿಯರೇ. ಹಾಲೆಲೂಯಾ. ಇದು ಈ ಗ್ರಂಥ ಬರೆಯಲ್ಪಟ್ಟು ಎಷ್ಟು ಸಾವಿರ ವರ್ಷ ಆಗಿರ್ಬೋದು, ಆ ವರ್ಷದಿಂದಲೂ ಅದೇ ವಾಕ್ಯ, ಅದೇ ವಚನ, ಅದೇ ದೇವರು. ಆದರೆ ಮನುಷ್ಯ ಮಾತ್ರ ಮಾರ್ಪಟ್ಟಿದ್ದಾನೆ. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಮನುಷ್ಯನ ತರ 2 ಮಾತಿನವನಲ್ಲ. ಮಾನವನನ್ನ ನೆಚ್ಚಬೇಡ್ರಿ, ಅವನು ಉಸಿರು ಹೋಗಲು ಅವನು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪ ಅದೇ ದಿನ ಹಾಳಾಗ್ತದೆ. ಅದಕ್ಕೆ ದೇವರನ್ನ ಬಿಗಿಯಾಗಿ ಹಿಡ್ಕೊಳ್ರಿ ಅಂತ ದೇವ್ರು ಹೇಳ್ತಾರೆ ನಮ್ಗೆ. ನನ್ನನ್ನು ನೀವು ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಹಾಲೆಲೂಯಾ. ನೀವು ಕಷ್ಟಕಾಲ ಬಂದಾಗಲೂ ನಾನು ನಿಮ್ಗೆ ಬಿಡಿಸುವೆನು, ಆಪತ್ಕಾಲ ಬಂದಾಗಲೂ ಬಿಡಿಸುವೆನು, ಮರಣದ ರೋಗದಲ್ಲಿ ಮಲಗಿರುವಾಗಲೂ ಬಿಡಿಸುವೆನು. ಹಾಲೆಲೂಯಾ. ನನ್ನ ಕೈ ಮೋಟು ಕೈಯಲ್ಲ, ಸಹಾಯ ಮಾಡದಷ್ಟು ಮೋಟು ಕೈಯಲ್ಲ ಅಂತ ಹೇಳ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ಕೇಳಲಾರ್ಸು ನನ್ನ ಕಿವಿಡಲ್ಲ, ಆದರೆ ನಿಮ್ಮ ಪಾಪವೇ ನಿಮಗೆ ಅಡ್ಡಿಯಾಗಿದೆ. ಅದನ್ನೆಲ್ಲ ತ್ಯಜಿಸಿ ನನ್ನ ಬಳಿಗೆ ಬರ್ರಿ, ನಾನು ಪುನಃ ನಿಮ್ಮ ಕಡೆಗೆ ಬರ್ತೀನಿ ಅಂತ ಹೇಳಿ. ಹಾಲೆಲೂಯಾ. ದೇವರ ವಾಕ್ಯ ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ ನೋಡಿ. ಯೆಹೋವನ ನುಡಿ, ಯಾವ ವಿಷಯದಲ್ಲಿ ತಿರುಗಿಕೊಳ್ಳುತ್ತೀರಾ? ನರ ಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ಹಾಲೆಲೂಯಾ. ನಿನ್ನಿಂದ ಏನು ಕದ್ದುಕೊಂಡಿದ್ದೀರಿ ಎಂದು ಹೇಳುತ್ತೀರೋ? ದಶಂಭಾಗವನ್ನು. ದಶಂಭಾಗ ಕೊಟ್ಟು ಮಾತಾಡಲ್ಲ, ಆದರೆ ಇಲ್ಲಿ ಬರೆಯಲ್ಪಟ್ಟಿದೆ, ಹಳೆ ಒಡಂಬಡಿಕೆಯಾಗಿದೆ, ಬರೆಯಲ್ಪಟ್ಟಿದೆ, ನೀವು ನನ್ನಿಂದ ಕದ್ದುಕೊಂಡಿದ್ದೀರಿ ಅಂತ ಹೇಳ್ತಾರೆ. ಹಾಗಾಗಿ ಈ ದೇವರ ವಾಕ್ಯವನ್ನ ನಾವು ಧ್ಯಾನಿಸ್ತಾ ನಾವು ದೇವರ ಕಡೆಗೆ ಸರಿಯಾದ ರೀತಿ ಅರ್ಥ ಮಾಡಿಕೊಂಡು ಹೋಗಬೇಕು. ನೋಡಿ, ಇಲ್ಲಿ ಅದೇ ಮಲಾಕ್ಯ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ದೇವರನ್ನು ಸೇವಿಸುವುದು ವ್ಯರ್ಥ, ನಾವು ಆತನ ನಿಯಮಗಳನ್ನು ಅನುಸರಿಸಿ
ಅನುಸರಿಸಿ ಸೇನಾಧೀಶ್ವರನಾದ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಳ್ಳುವುದರಿಂದ ಏನು ಲಾಭ? ನಾವು ಲೋಕದಲ್ಲಿದ್ದುಕೊಂಡು ಬರೀ ಬಾಯಿ ಮಾತಿನಿಂದ ದೇವರನ್ನ ಸೇವಿಸಿದ್ರೆ ಏನು ಪ್ರಯೋಜನ? ವ್ಯರ್ಥ ಅಂತ ಹೇಳ್ತಾರೆ ಸ್ವಾಮಿ. ಅದಕ್ಕೆ ಪ್ರಸಂಗಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ವ್ಯರ್ಥ ವ್ಯರ್ಥ ವ್ಯರ್ಥ, ಬರೀ ವ್ಯರ್ಥ. ಹಾಗಾಗದಂತೆ ನಮ್ಮನ್ನೆಲ್ಲ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯವನ್ನು ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಕರ್ತನಿಗೆ ರಾತ್ರಿ ವೇಳೆಯಲ್ಲಿ ಕೊಟ್ಟಂಥ ಸ್ವಾಮಿ ದೇವರೇ, ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಕರ್ತನ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಳಲ್ಲಿ ಒಪ್ಪಿಸಿಕೊಡ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುತ್ತೇನೆ ಜೀವಳ ತಂದೆ, ಆಮೇಲೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇಲೆ ಆಮೇಲೆ.